ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹವನ್ನ ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ಆಚರಿಸಲಾಗುತ್ತದೆ. ಮದ್ಯವ್ಯಸನ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಇದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಈಗ ಮದ್ಯವ್ಯಸನ ಮಾಡ್ತಾ ಇರ್ತಾರೆ ಪಾಲಕರು, ಅದು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆ ದಿನಕ್ಕಾಗಿಯೇ ಈ ದಿನಾಚರಣೆಯನ್ನ ಫೆಬ್ರವರಿ 8ರಿಂದ 14ರವರೆಗೆ ಒಂದು ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಏನು ಮೇಡಮ್? ಈಗ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ನಾವು ಒಂದು ವಾರದ ಕಾಲ ಅಂತ ಹೇಳ್ತೀವಿ. ಅಂದರೆ ಒಂದು ಭಾನುವಾರದಿಂದ ಹಿಡಿದು ಆ ವಾರದ ಶನಿವಾರದವರೆಗೆ ಒಂದು ವಾರದ ಕಾಲ ನಾವು ಈ ಥರ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಅಂತ ಒಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 1990ರಿಂದಾನೇ 1990ಇಂದಾನೇ ಪಾಶ್ಚಾತ್ಯ ದೇಶಗಳಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಒಂದು 10 ವರ್ಷದಿಂದ ಈ ತರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಸೊ ಇದು ವಿದೇಶಗಳಲ್ಲಿ ನಿರಂತರವಾಗಿ ಈ ಕಾರ್ಯಕ್ರಮ ಯಾಕಪ್ಪ ನಡೀತಾ ಇದೆ ಅಂತ ಹೇಳಿದ್ರೆ, ಈಗ ಪಾಶ್ಚಾತ್ಯ ದೇಶ, ಅದು UK ಆಯ್ತು, USA ಆಯ್ತು, ಈ ದೇಶದಲ್ಲಿ ನಮ್ಗೆಲ್ಲ ತಿಳಿದಿರುವ ಹಾಗೆ ಮದ್ಯವ್ಯಸನಿಗಳ ಸಂಖ್ಯೆ ನಮ್ಮ ದೇಶಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಚ್ಚೇ ಇದೆ ಅಂತ ಹೇಳ್ತಾರೆ. ಅಲ್ಲಿ ಪ್ರತಿ 5ರಲ್ಲಿ 1 ಮಗು ಮದ್ಯವ್ಯಸನಿ ಪಾಲಕರ ಜೊತೆಗೆ ಬದುಕ್ತಾರೆ ಅನ್ನೋದು ಅಂಕಿ ಅಂಶಗಳಿಂದ ತಿಳಿದು ಬಂದಿದೆ. ಆದರೆ ಇತ್ತೀಚೆಗೆ ಗಮನಿಸ್ತಾ ಹೋದ್ರೆ ನಮ್ಮ ದೇಶದಲ್ಲೂ ಕೂಡ ಒಂದೊಂದೇ ಚಟ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ 2022ರಲ್ಲಿ ಒಂದು ಸಮೀಕ್ಷೆ ನಡೀತು ಭಾರತದಲ್ಲಿ. ಅದರಲ್ಲಿ ಅವರು ಪತ್ತೆ ಹಚ್ಚಿರೋ ಪ್ರಕಾರ ನಮ್ಮ ದೇಶದ 12.5% ಜನರು ಮದ್ಯವ್ಯಸನಿಗಳಾಗಿದ್ದಾರೆ ಅನ್ನೋದು ಪತ್ತೆ ಹಚ್ಚಿದ್ದಾರೆ. ಸೊ ಈ ಒಂದು ವಾರ ಅನ್ನೋದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಮದ್ಯವ್ಯಸನಿಗಳು ಅಂತ ಹೇಳಬೇಕಿದ್ರೆ ಅವ್ರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದೇ ಇರುತ್ತೆ. ಅದು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಆದರೆ ನಮಗೆ ಗಮನಕ್ಕೆ ಬರದೇ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಬೆಳೀತಾ ಇರುವಂಥ ಮಕ್ಕಳಿಗಾಗುವ ಸಮಸ್ಯೆ. ಇದು ಯಾಕಪ್ಪ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈಗ ಒಬ್ಬ ಮದ್ಯವ್ಯಸನ ಮಾಡ್ತಿರುವಂಥ ವ್ಯಕ್ತಿ, ಸಪೋಸ್ ಅವನು ಟ್ರೀಟ್ಮೆಂಟ್ ತಗೊಂಡ, ಕುಡಿಯೋದನ್ನ ಬಿಟ್ಬಿಟ್ಟ ಅಂತಾನೆ ಕನ್ಸಿಡರ್ ಮಾಡೋಣ. ನಿಧಾನವಾಗಿ ಒಂದು 5-10 ವರ್ಷಗಳಲ್ಲಿ ಅವನದ್ದು ದೈಹಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಮಾನಸಿಕ ಇರ್ಬೋದು, ಇದೆಲ್ಲ ಏನೋ ಸಮಸ್ಯೆ ಉಂಟಾಗಿತ್ತು, ಅದರಿಂದ ಅವನು ರಿಕವರಿ ಆಗ್ತಾ ಬರ್ತಾನೆ. ಆದರೆ ಅದೇ ಮನೆಯಲ್ಲಿ ಬೆಳೆದಿರುವ ಮಕ್ಕಳಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ವಾತಾವರಣದಲ್ಲಿ ಬೆಳೀತಾ ಇರುವಾಗ ಅವರು ಅನುಭವಿಸಿರುವಂಥ ಒಂದು ಕಹಿ ನೋವುಗಳಿರ್ಬೋದು, ಬೇಸರ ಇರ್ಬೋದು, ಅಥವಾ ಕೆಲವೊಮ್ಮೆ ಅಪ್ಪ ಅಮ್ಮನಿಂದ ಅವರಿಗೆ ಉಂಟಾಗುವಂಥ ಒಂದು ಹೊಡೆತ, ಅಥವಾ ಮಾನಸಿಕವಾಗಿ ಏನು ಅವರು ಒಂದು ಸಮಸ್ಯೆಯನ್ನು ಅನುಭವಿಸಿರ್ತಾರೆ, ಅದರಿಂದ ಅವರು ಹೊರಗಡೆ ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಸಮಸ್ಯೆಗಳು ಅವರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಹಂಗೆ ಉಳಿದಿರುತ್ತೆ. ಸೊ ಇದನ್ನ ನಾವು ಯಾವ ತರ ಕನ್ಸಿಡರ್ ಮಾಡ್ಬೋದು ಅಂದ್ರೆ, ಒಂದು ಗೋಡೆ ಮೇಲೆ ಮೊಳೆ ಹೊಡೆದ ಹಾಗೆ ಅಂತ ಹೇಳ್ಕೊಂಡು. ಸೊ ಅದು ಸಣ್ಣ ವಯಸ್ಸಲ್ಲಿ ಅದು ಏನು ಆಘಾತ ಆಗಿದೆ, ಅದರಿಂದ ಅವರಿಗೆ ಹೊರಗಡೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಆ ಗೋಡೆಯಲ್ಲಿ ಹೇಗೆ ಅದು ನಾವು ಮೊಳೆ ಅನ್ನೋದನ್ನ ಹೊರಗಡೆ ತೆಗೆದ್ರೂ ಕೂಡ ಅದು ಒಂದು ಕಲೆ ಅನ್ನೋದು ಹಂಗೆ ನಿಂತು ಬಿಡುತ್ತೆ ನೋಡಿ, ಹಂಗೆ ಈ ಮಕ್ಕಳ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಉಳಿದು ಬಿಡುತ್ತೆ. ಅದಕ್ಕೋಸ್ಕರ ಈ ಮಕ್ಕಳಿಗೆ ಬೇಕಾಗಿರುವಂತ ಒಂದು ಸಹಾಯ ಅಥವಾ ಅವರನ್ನ ಈ ಒಂದು ಸಂಕಟದಿಂದ ಹೊರಗಡೆ ತರೋದಕ್ಕೆ ನಾವು ಏನ್ ಪ್ರಯತ್ನ ಮಾಡ್ಬೋದು ಅನ್ನೋ ಉದ್ದೇಶದ ಸಲುವಾಗಿ ಈ ಸಪ್ತಾಹವನ್ನ ನಾವು ಆಚರಿಸ್ತೇವೆ. ಮೇಡಮ್, ಇವಾಗ ಮದ್ಯವ್ಯಸನಿಗಳು ಮನೆಯಲ್ಲಿ ತಂದೆ ಅಥವಾ ತಾಯಿ, ಪೋಷಕರು ಯಾರೇ ಇದ್ರು, ಅದು ಮಕ್ಕಳು ಆ ಒಂದು ಚಟವನ್ನ ಕಲಿಯುವಂತಹ ಒಂದು ಸಾಧ್ಯತೆ ಇರುತ್ತಾ ಅಂತ? ಈಗ ಒಂದು ನಾವೇನ್ ಹೇಳ್ತೀವಿ, ಕೆಲವು ಕಾಯಿಲೆಗಳು ವಂಶ ಪಾರಂಪರ್ಯವಾಗಿ ಬರ್ಬೋದು, ಜೆನೆಟಿಕಲಿ ಇನ್ಹೆರಿಟ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಸಾರಾಯಿ ಕುಡಿಯೋ ಅಂತ ಚಟ ಇರ್ಬೋದು, ಅಥವಾ ಯಾವುದೇ ಚಟ ಇರ್ಬೋದು, ಕೆಲವೊಮ್ಮೆ ವಂಶ ಪಾರಂಪರ್ಯವಾಗೂ ಕೂಡ ಬರಬಹುದು. ಇದನ್ನ ಹೊರತುಪಡಿಸಿ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ ಜನರಲ್ ಹೇಳೋದಾದ್ರೆ, ಈಗಿನ ಕಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿ, ಎಸ್ಪೆಷಲಿ ಸ್ವಲ್ಪ ಏನು ಶ್ರೀಮಂತರ ಮನೆಗಳಲ್ಲೆಲ್ಲ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅವರು ಕೆಲವೊಮ್ಮೆ ಮಕ್ಕಳ ಜೊತೆಗೆ ನಾವು ಕುಂತ್ಕೊಂಡು ಕುಡಿತೀವಿ, ನಾವು ಮಕ್ಕಳಿಂದ ಏನು ಮುಚ್ಚುಮರೆ ಅನ್ನೋದನ್ನ ಮಾಡೋದಿಲ್ಲ. ಈಗ ಮಕ್ಕಳು ನಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಜೊತೆ ಕುಡಿಯೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಅದು ಹಿಂಗೆ ಕೆಲವೊಮ್ಮೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ಪ್ರೆಸ್ಟೀಜ್ ಅನ್ನೋ ಒಂದು ನಿರ್ಧಾರ ತಗೊಂಡು ಅವರು ಈ ತರ ಪ್ರಾರಂಭ ಮಾಡಬಹುದು. ಆದ್ರೆ ಅವ್ರಿಗೆ ಎಲ್ಲಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ, ಮಕ್ಕಳು ಎಲ್ಲಿ ಅಂದ್ರೆ ಎಳೆ ವಯಸ್ಸಿನಲ್ಲೇ ಈ ತರ ಒಂದು ಎಕ್ಸ್ಪೆರಿಮೆಂಟೇಷನ್ ಅನ್ನೋದನ್ನ ಮಾಡ್ತಾರೆ, ಒಂದು ಕುತೂಹಲದಿಂದ ಏನು ಒಂದು ಮದ್ಯಪಾನ ಇರ್ಬೋದು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವಾಗ ಚಟ ಆಗಿ ಬೆಳೆಯುತ್ತೆ ಅನ್ನೋದು ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಇದು ಒಂದು ವಿಚಾರ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಯಾವ ಮನೆಗಳಲ್ಲಿ ಮದ್ಯವ್ಯಸನಿ ಪಾಲಕರಿರ್ತಾರೆ ಅವರ ಮನೆಯಲ್ಲಿ ಬೆಳೆಯುವಂತ ಮಕ್ಕಳು ಈ ತರ ಮದ್ಯ ಚಟ
ವನ್ನ ಆಗಿಸುವಂತ ಅಂದ್ರೆ ಸಾಧ್ಯತೆಗಳು ಅಥವಾ ರಿಸ್ಕ್ ಅಂತ ಏನ್ ಹೇಳ್ತೀವಿ, ಅದು 3-4 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾಕಪ್ಪ ಹೀಗಾಗ್ಬೋದು ಅಂತ ಹೇಳಿದ್ರೆ, ಒಂದು ಆ ಮನೆಯಲ್ಲಿ ಬೆಳಿತಿರುವಂತ ಕೆಲವು ಮಕ್ಕಳಿಗೆ ಬೇಸರ ಇರ್ಬೋದು, ಖಿನ್ನತೆ ಇರ್ಬೋದು. ಸೊ ಅದಕ್ಕೋಸ್ಕರ ಪರಿಹಾರ ಅಂತ ಹೇಳಿ ಅವರೆಲ್ಲೋ ಒಂದು ಪ್ರಯೋಗ ಅನ್ನೋದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಏನ್ ಹೇಳ್ತೀವಿ, ಈಗ ಹದಿಹರೆಯದ ವಯಸ್ಸು ಅನ್ನೋದು ಬಂದಾಗ ಆ ಮಕ್ಕಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ, ಕುತೂಹಲ ಜಾಸ್ತಿ ಇರುತ್ತೆ. ಅಥವಾ ಕೆಲವೊಮ್ಮೆ ಎಕ್ಸ್ಪೆರಿಮೆಂಟೇಷನ್, ಪ್ರಾಯೋಗಿಕ ಮನೋಭಾವದಿಂದ ಅಪ್ಪ ಹೇಳ್ತಾರೆ ಕುಡ್ದಾಗ ಏನೋ ಮೈಕೈ ನೋವು ಕಡಿಮೆ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ, ಅಥವಾ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಒಮ್ಮೆ ಬಳಸಿ ನೋಡೋಣ ಅಲ್ಲ, ನನಗೂ ಎಕ್ಸಾಮ್ ಟೆನ್ಷನ್ ಇದೆ, ನನಗೂ ಬೇರೆ ಏನೇನೋ ಟೆನ್ಷನ್ ಇರುತ್ತೆ, ಸೊ ನಾನು ಅದನ್ನ ಒಂದು ಪ್ರಯೋಗ ಅಂತ ಒಂದು ಸತಿ ಟೇಸ್ಟ್ ಮಾಡಿ ನೋಡೋಣ. ಈ ಒಂದು ಕುತೂಹಲದಿಂದ ಕೆಲವೊಮ್ಮೆ ಮಕ್ಕಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಇನ್ನೊಂದೇನು ಹೇಳ್ತೀವಿ, ಅವೈಲೇಬಿಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಮಕ್ಕಳು ಹೋಗಿ ಏನು ಹೊರಗಡೆಯಿಂದಾನೇ ಖರೀದಿ ಮಾಡ್ಕೊಂಡು ಬರಬೇಕು ಅಂತಿಲ್ಲ. ಕೆಲವೊಮ್ಮೆ ಅವ್ರ ಮನೆಯಲ್ಲೇ ಸ್ಟಾಕ್ ಇಟ್ಟಿರ್ತಾರೆ ತಂದೆ ಅಥವಾ ತಾಯಿ ಕೆಲವೊಂದು ಮನೆಗಳಲ್ಲಿ. ಆಗ ಏನಾಗುತ್ತೆ, ಅದು ಕೈಗೆಟುಕೋದು ತುಂಬಾ ಸುಲಭ. ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವು ಮನೆಗಳಲ್ಲಿ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಮೇ ಬಿ ತಂದೆ ಆದವನು ಮಕ್ಕಳ ಕೈಯಲ್ಲೇ ಹಣ ಕೊಟ್ಟು ನೀನು 1 ಬಾಟಲ್ ಆಲ್ಕೋಹಾಲ್ ತಗೊಂಡ್ ಬಾ ಅಂತ ಹೇಳುವಂತ ಒಂದು ಪರಿಸ್ಥಿತಿನೂ ಕೆಲವೊಂದು ಮನೆಗಳಲ್ಲಿ ಇರ್ತವೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಈ ಮಕ್ಕಳು ಈ ತರ ಅಂದ್ರೆ ಮದ್ಯಪಾನ ಅನ್ನೋದನ್ನ ಮಾಡಿ ನಿಧಾನವಾಗಿ ಅದನ್ನ ಚಟವಾಗಿ ಬೆಳೆಸ್ಕೊಳ್ಳೋ ಸಾಧ್ಯತೆಗಳೆಲ್ಲ ಇರ್ತಾವೆ ಅಂತ ಹೇಳಿ. ಖಂಡಿತ ಮೇಡಮ್, ಇನ್ನು ಈ ಪೋಷಕರ ಈ ಒಂದು ಮದ್ಯ ವ್ಯಸನ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ, ಮಕ್ಕಳು ಸಾಮಾನ್ಯವಾಗಿ ಎದುರಿಸುವಂತಹ ಸಮಸ್ಯೆಗಳು ಯಾವ್ಯಾವು ಅಂತ? ಈಗ ಸಹಜವಾಗಿ ನಾವೇನು ಗಮನಿಸ್ತೀವಿ, ಮದ್ಯ ವ್ಯಸನದಿಂದ ಬಳಲ್ತಾ ಇರುವಂತ ಪೋಷಕರ ಜೊತೆಗೆ ಮಕ್ಕಳು ಬೆಳೆದಾಗ ಅವರ ಮನೆಯ ವಾತಾವರಣ ಏನಿರುತ್ತೆ ಅದು ನಾರ್ಮಲಿ ಎಲ್ಲ ಮನೆಯಲ್ಲಿ ಇರೋ ವಾತಾವರಣದ ತರ ಇರೋದಿಲ್ಲ. ಸೊ ಒಂದು ಅವರ ಜೀವನದಲ್ಲಿ ಆವಾಗ ಏನಾದರೂ ಅನಿರೀಕ್ಷಿತ ಘಟನೆಗಳಾಗ್ತಾ ಇರಬಹುದು ಅಂತ ಹೇಳ್ತೀವಿ. ಅಂದ್ರೆ ಸಪೋಸ್ ಒಬ್ಬ ಅಪ್ಪ ಪ್ರತಿದಿನ ಕುಡಿತಾ ಇರ್ತಾನೆ, ಅವ್ನು ಸರಿಯಾಗಿ ದಿನ ರಾತ್ರಿ ಮನೆಗೆ ಬರ್ತಾನಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಮಕ್ಕಳಿಗೆ ಕೆಲವೊಮ್ಮೆ ಇವತ್ತಾದ್ರೂ ಅಪ್ಪ ಮನೆಗೆ ಬರ್ತಾರಾ ಇಲ್ವಾ, ಹಾಗಾಗಿ ಅವರು ಅಪ್ಪ ಬರ್ತಾರೆ ಅನ್ನೋದನ್ನ ನಿರೀಕ್ಷೆ ಇಟ್ಕೊಂಡು ಒಂದು ಕಾದು ಕುಳಿತುಕೊಳ್ಳೋ ಅಂತ ಸಂದರ್ಭಗಳು ಇರ್ಬೋದು. ಇಲ್ಲ ಕೆಲವು ಮನೆಗಳಲ್ಲಿ ಏನ್ ಗಮನಿಸ್ತೀವಿ, ಕುಡಿತದಿಂದ ಅಮಲ್ನಲ್ಲಿ ಬಂದಂತ ತಂದೆ ಅಂತ ಅನಿಸ್ಕೊಂಡವನು ಬಂದು ತಾಯಿ ಮೇಲೆ ಕೈ ಎತ್ತೋದು, ಹೊಡೆಯೋದು, ಬಡಿಯೋದು, ಹಿಂಗೂ ಮಾಡ್ಬೋದು. ಆಗ ಆ ಮನೆಯಲ್ಲಿ ಬೆಳೆಯುವಂತ ಮಕ್ಕಳು ನಾನು ಅಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅಮ್ಮನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆದ್ರೂ ನಾನು ಸ್ವಲ್ಪ ಅಮ್ಮನ ಜೊತೆ ಎಚ್ಚರವಾಗಿರ್ಬೇಕು, ಈ ತರ ಕೆಲವೊಮ್ಮೆ ಗಮನಿಸ್ತೀವಿ. ಇಲ್ಲ ಕೆಲವೊಮ್ಮೆ ಪದೇ ಕುಡ್ದು ಅಂದ್ರೆ ಲಿವರಿಗೆ ಬಾಧೆ ಆಯ್ತು, ಏನೋ ಜಾಂಡೀಸ್, ಕಾಮ್ನಿ ತರ ಏನೋ ಕಾಯಿಲೆ ಬಂತು. ಸೊ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಬಂತು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಮನೆಯಲ್ಲಿ 1-2-3 ಮಕ್ಕಳಿದ್ವು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಇರುವಂತ ಫಸ್ಟ್ ಮಗು ಒಂದು 10-12 ವಯಸ್ಸಿತ್ತು ಅಂತ ಹೇಳಿದ್ರು ಕೂಡ ತಂದೆ ತಾಯಿಯರ ರೋಲನ್ನ ಆ ಮಗು ನಿಭಾಯಿಸ್ಬೇಕಾಗಿ ಬರುತ್ತೆ ಕೆಲವೊಮ್ಮೆ. ಅಂದ್ರೆ ಮಕ್ಕಳನ್ನು ಪೇರೆಂಟಿಂಗ್ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಆ ಮನೆಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಒಂದು ಅಸ್ತವ್ಯಸ್ತವಾದ ದಿನಚರಿ, ಒಂಥರ ಅಸ್ಥಿರತೆ, ಅಭದ್ರತೆ. ಸೊ ಆ ಮಕ್ಕಳಿಗೆ ಏನಾಗುತ್ತೆ, ಒಂದು ಆ ಬಾಲ್ಯದಲ್ಲಿ ಬಾಲ್ಯ ಅನ್ನೋದನ್ನ ಏನು ಅನುಭವಿಸ್ಬೇಕು, ಬೇರೆ ಮಕ್ಕಳು ಯಾವ ತರ ಖುಷಿಯಾಗಿ ಒಂದು ಆಟ ಆಡ್ಕೊಂಡು ನಕ್ಕೊಂಡು ಕಾಲ ಕಳೀತಾರೆ, ಅದು ಈ ಮಕ್ಕಳಿಗೆ ಸಿಗೋದೇ ಇಲ್ಲ ಅಂತ ಹೇಳ್ಬಹುದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಉಂಟಾಗುವಂತ ಒಂದು ಭಾವನಾತ್ಮಕ ನಿರ್ಲಕ್ಷ್ಯ. ಈಗ ಯಾವುದೇ ಒಂದು ಮಗುಗೆ ಬೇಸರ ಆಯ್ತು ಅಥವಾ ದುಃಖ ಆಯ್ತು, ಸ್ಕೂಲಲ್ಲಿ ಏನೋ ಒಂದು ಘಟನೆ ನಡೀತು, ಅದನ್ನ ಆ ಮಗು ಬಂದು ಮನೆಯಲ್ಲಿ ಹೇಳ್ಕೊಳ್ಳುವಂತ ಒಂದು ಪರಿಸರ ಇತ್ತು ಅಂದ್ರೆ ಆ ಮಗುಗೂ ಅದೊಂದು ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನೋದನ್ನ ಕೊಡುತ್ತೆ. ಹೆಚ್ಚಾಗಿ ಈ ಮದ್ಯವ್ಯಸನ ಪಾಲಕರಿರೋ ಮನೆಯಲ್ಲಿ ಹೆಂಗಿರುತ್ತೆಪ್ಪ ಅಂತ ಹೇಳಿದ್ರೆ, ಆಯ್ತು ಆ ತಂದೆ ಅನ್ನೋನು ಕುಡಿದ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ ತಂದೆ ಜೊತೆ ಮಾತಾಡುವಂತ ಪರಿಸ್ಥಿತಿನೇ ಇರೋದಿಲ್ಲ ಆ ಮನೆಯಲ್ಲಿ. ಆದ್ರೆ ತಾಯಿ ಅನ್ನೋಳು ಅವರಿಗೆ ಒಂದು ಭಾವನಾತ್ಮಕವಾಗಿ ಸಿಗ್ತಾರಾ ಅಂತ ಕೇಳಕ್ ಹೋದ್ರೆ ಕೆಲವೊಮ್ಮೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ತಾಯಿ ಅನ್ನೋಳು ಏನ್ ಮಾಡ್ತಾ ಇರ್ತಾಳೆ, ತಂದೆಯಿಂದ ಉಂಟಾಗಿರುವಂತ ಬೇಸರ, ಹತಾಶೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಕೆನೂ ಒಂಥರ ಖಿನ್ನತೆ ಲಕ್ಷಣಗಳಿರ್ತಾವೆ ಆಕೆಯಲ್ಲಿ. ಹಾಗಾಗಿ ಮಕ್ಕಳು ಏನೇ ಒಂದು ಬಂದು ತೊಂದರೆ ಹೇಳ್ಕೊಂಡ್ರು ಆಕೆ ಅವರಿಗೆ ಒಂದು ಆ ಇಮೋಷನಲ್ ಅವೈಲೇಬಿಲಿಟಿ ಅನ್ನೋದು ಏನಿರ್ಬೇಕು ತಾಯಿದು, ಅದು ಸಿಗದೆ ಇರಬಹುದು. ಸೊ ಏನಾಗ್ಬಿಡುತ್ತೆ, ಇದರಿಂದಾಗಿ ನಿಧಾನವಾಗಿ ಮಕ್ಕಳಿಗೆ ಒಂದು ಸ್ವಾಭಿಮಾನದ ಕೊರತೆ ಉಂಟಾಗಬಹುದು. ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ದೊಡ್ಡವರಾಗ್ತಾ ಇದ್ದ ಹಾಗೆ ಒಂದು ಇನ್ನೊಬ್ಬರ ಜೊತೆ ಆರೋಗ್ಯಕರ ಸಂಬಂಧ ಅನ್ನೋದನ್ನ ಹೇಗೆ ಬೆಳೆಸೋದು, ಇದ್ರ ಮೇಲೆ ಅವರ ಸಾಮರ್ಥ್ಯದ ಮೇಲೆ ಅದೇನಾಗುತ್ತೆ ಒಂದು ಧಕ್ಕೆ ಅಥವಾ ಪರಿಣಾಮನ ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ತಮ್ಮದೇ ಆದ ಒಂದು ಸಮಸ್ಯೆಗಳನ್ನ ಬೆಳೆಸ್ಕೊಳ್ಳುವಂತ ಅಪಾಯ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಈ ಮಾದಕ ವಸ್ತುಗಳ ಬಳಕೆ ಯಾರು ಮಾಡ್ತಾರಲ್ವಾ ಅವ್ರ ಮನೆಯಲ್ಲಿ ಈ ಮಕ್ಕಳು ಹೆಚ್ಚಾಗಿ ಖಿನ್ನತೆ ಕಾಯಿಲೆಗೆ ಒಳಗಾಡ್ತಾರೆ, ಇಲ್ಲಾಂದ್ರೆ ಆತಂಕದ ಕಾಯಿಲೆಗೆ ಒಳಗಾಗ್ತಾರೆ.
ಮತ್ತೆ ಇನ್ನೊಂದು, ಅವರು ತಾವು ಕೂಡ ಎಷ್ಟೋ ಆರೋಗ್ಯದ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಈಗ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂತು ಅಂತ ಅಂದ್ಕೊಳ್ಳಿ, ಅವ್ರು ಅದನ್ನ ಬಾಯ್ಬಿಟ್ಟು ಹೇಳೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಆಲ್ರೆಡಿ ಅಮ್ಮ ಅಪ್ಪನಿಂದ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾಳೆ, ಸೊ ನಾನು ನಂದು ಹೇಳಿದ್ರೆ ಅಮ್ಮನ್ಗೆ ಏನಾಗುತ್ತೆ, ಅಮ್ಮನ್ಗೆ ಇನ್ನಷ್ಟು ಕಷ್ಟ ಕೊಟ್ಟ ಹಾಗಾಗುತ್ತೆ. ಇದು ಕೆಲವರ ಭಾವನೆ ಇರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಹೇಗಿರುತ್ತೆ, ಈ ತಂದೆ ಅನ್ನೋರು ಪ್ರಾಬೆಬ್ಲಿ ಕುಡಿತದ ಚಟಕ್ಕೆ ಉಂಟಾಗಿ ಬೇರೆ ಸಾಲ ಸೋಲ ಏನೇನೋ ಮಾಡ್ಕೊಂಡಿರ್ತಾರೆ, ಹಿಂಗಿರುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಆ ಕುಡಿತದ ಮತ್ತಲ್ಲಿ ಮನೆಗೆ ಬಂದು ಜಗಳ ಆಡ್ಬೇಕಿದ್ರೆ, ನಿನ್ನಿಂದಾನೇ ನಾನು ಈ ತರ ಆದೆ, ನೀನ್ ಹುಟ್ಟೋ ಮುಂಚೆ ನಾನು ಈ ತರ ಇರ್ಲಿಲ್ಲ, ನೀನ್ ಹುಟ್ಟಿದ ಮೇಲೇನೆ ನಂಗೆ ದರಿದ್ರ ಅನ್ನೋದು ಬಂದಿದೆ, ಸೊ ನಿನ್ನಿಂದಾನೇ ನಾನು ಕುಡಿಯೋದು ಕಲ್ತೆ ಅನ್ನೋದು ಕೆಲವೊಮ್ಮೆ ಹೇಳ್ಕೊಳ್ಳೋ ಅಂತ ಸಂದರ್ಭ ಇರುತ್ತೆ. ಇನ್ನೊಂದು, ತಾಯಿ ಅನ್ನೋಳು ಏನ್ ಮಾಡ್ಬೋದು, ಕೆಲವೊಮ್ಮೆ ನೀವುಗಳು ಮಕ್ಕಳು ಹುಟ್ಟಿರೋದಕ್ಕೆ ನಾನು ಈ ಮನೆಯಲ್ಲೇ ಇನ್ನೂ ಇದ್ದೀನಿ, ಇಲ್ಲಾಂದ್ರೆ ನಾನು ನಿಮ್ಮ ಅಪ್ಪನ ಬಿಟ್ಟು ಯಾವತ್ತೋ ನನ್ನ ತಂದೆ ತಾಯಿ ಮನೆಗೆ ಹೋಗಿ ನಾನು ಆರಾಮಾಗಿರ್ತಿದ್ದೆ. ಸೊ ಇಂಥದ್ದೆಲ್ಲ ಮಾತುಗಳನ್ನ ಕೇಳುವಾಗ ಮಕ್ಕಳಿಗೆ ಏನಾಗುತ್ತೆ, ಅದು ತಂದೆ ತಾಯಿಯರು ತಮ್ಮ ಬೇಸರ ಹತಾಶೆನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅವ್ರು ಅದನ್ನ ಇಂಟರ್ನಲೈಸ್ ಮಾಡ್ಕೋತಾರೆ. ಅವ್ರು ಏನಂತ ಅನ್ಕೋತಾರೆ, ನಾವೇ ತಪ್ಪಿತಸ್ಥರಿರ್ಬೇಕು, ನಮ್ಮಿಂದಾನೇ ನಮ್ಮ ತಂದೆ ತಾಯಿ ಹಿಂಗಾಗಿರೋದಿರ್ಬೇಕು, ಹಿಂಗೆಲ್ಲ ಅವ್ರ ಮನಸ್ಸಲ್ಲಿ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಅದರಿಂದ ಏನಾಗ್ಬೋದು, ಅವ್ರ ಮನಸ್ಸಲ್ಲಿ ಏನೋ ಒಂದು ಗೊಂದಲ, ಅಪರಾಧಿ ಮನೋಭಾವ. ಕೆಲವು ಸಂದರ್ಭದಲ್ಲಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ತರ ಮಾತುಗಳನ್ನ ಕೇಳಿ ಆ ಮಕ್ಕಳು ಕೆಲವೊಮ್ಮೆ ಸುಸೈಡ್ ಅಟೆಂಪ್ಟ್ ಅಂದ್ರೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ಳೋದು, ಇಂಥದ್ದು ಗಮನಕ್ಕೆ ನಮ್ಗೆ ಬರುತ್ತೆ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಮೇಡಮ್, ಇನ್ನು ಈ ಮಕ್ಕಳು ಮದ್ಯವ್ಯಸನ ಮಾಡುವಂತಹ ಪಾಲಕರೊಂದಿಗೆ ಬೆಳೆದಾಗ ಅವರ ಅನುಭವ ಯಾವ ರೀತಿ ಇರುತ್ತೆ ಅಂತ? ಈಗ ಕೆಲವೊಮ್ಮೆ ನಾವು ಏನಂತ ಹೇಳ್ತೀವಿ, ಈ ಮದ್ಯವ್ಯಸನಿ ಪಾಲಕರ ಜೊತೆ ಯಾವ ಮಕ್ಕಳು ಬೆಳೀತಾ ಇರ್ತಾರೆ, ಅವರು ಒಂಥರ ಒಂದು ಅದೃಶ್ಯ ಯುದ್ಧವನ್ನ ಹೋರಾಡ್ತಾ ಇದ್ದಾರೆ ಮನೆಯಲ್ಲೇ ಅಂತ ಹೇಳ್ಬೋದು. ಅದೃಶ್ಯ ಯಾಕೆ ಅಂತ ಹೇಳಿದ್ರೆ, ಅದು ನೋಡೋರ ಕಣ್ಣಿಗೆ ಯಾರಿಗೂ ಕಾಣಿಸೋದಿಲ್ಲ. ನೋಡ್ಬೇಕಿದ್ರೆ ಹೊರಗಡೆಯಿಂದ ಏನ್ ಅನ್ಸ್ಬೋದು, ಎಲ್ಲ ಚೆನ್ನಾಗೇ ಇದೆ ಅಲ್ಲ ಇವ್ರ ಮನೆಯಲ್ಲಿ ಅಂತ ಅನುಭವಿಸ್ಬೋದು. ಆದ್ರೆ ಒಳಗಡೆಯಲ್ಲಿ ಅವರು ಅಂದ್ರೆ ಅದು ಆಂತರಿಕ, ಅಂದ್ರೆ ಮನಸ್ಸಲ್ಲಿ ಅವರದ್ದು ಏನೇನ್ ನಡೀತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಅಪ್ಪನ ಕುಡಿತ, ಅಮ್ಮನ ಕೋಪ, ಹತಾಶೆ, ಇದೆಲ್ಲ ಮಕ್ಕಳ ಮೇಲೆ ಅದು ನಿರಂತರ ಬಂದಾಗ ಅವರು ಯಾವ ತರ ಒಂದು ನಿರ್ಲಕ್ಷ್ಯಕ್ಕೆ ಗುರಿ ಆಗ್ತಾರೆ. ಅದರಿಂದ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ. ಕೆಲವೊಮ್ಮೆ ಆ ಮಕ್ಕಳು ಹೇಳ್ತಾರೆ, ನನ್ಗೆ ಯಾವಾಗ್ಲೂ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್, ಅಂದ್ರೆ ನಾನು ಅಸುರಕ್ಷಿತ ಅಂತ ಅನಿಸ್ತಾ ಇರುತ್ತೆ, ನನ್ಗೆ ಯಾರನ್ನೂ ನಂಬ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲೇ ಈ ತರ ಪರಿಸ್ಥಿತಿ ಇರ್ಬೇಕಿದ್ರೆ ಏನಾಗುತ್ತೆ, ನನ್ಗೆ ಯಾರನ್ನೂ ನಂಬ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ಈ ಮನೆಯಲ್ಲಿ ಇದೇನು ಕುಡಿತದ ಸಮಸ್ಯೆ ಇರುತ್ತೆ, ಅದನ್ನ ಹೊರಗಡೆ ಹೇಳೋದಕ್ಕೆ ಅವ್ರು ಬಿಡೋದಿಲ್ಲ. ಅಂದ್ರೆ ಈಗ ಎಲ್ಲಿಯಾದ್ರೂ ಮಗು ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ಆಗ ಟೀಚರ್ಸ್ ಆ ಮಗುನ ಕರೆಸಿ ಕೇಳ್ತಾರೆ, ಯಾಕಪ್ಪ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಆಗ ಸಪೋಸ್ ಮಗು ಹೋಗಿ ಸ್ಕೂಲಲ್ಲಿ ಟೀಚರ್ಸ್ ಹತ್ರ ಹೇಳಿದೆ, ನಮ್ಮ ಮನೇಲಿ ಈ ತರ ಅಪ್ಪ ಕುಡ್ಕೊಂಡು ಬರ್ತಾರೆ, ಗಲಾಟೆ ಮಾಡ್ತಾರೆ, ಸೊ ನಮ್ಮ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ಹಾಗಾಗಿ ನಂಗೆ ಓದಕ್ಕಾಗೋದಿಲ್ಲ ಮನೆಗೆ ಹೋದ್ಮೇಲೆ, ಹಿಂಗೆಲ್ಲ ಏನಾದ್ರು ಹೇಳ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅನ್ನೋದನ್ನ ಕರೆದಾಗ ಟೀಚರ್ ಏನ್ ಮಾಡ್ತಾರೆ, ಆ ವಿಷಯನ ಅಡ್ರೆಸ್ ಮಾಡ್ತಾರೆ. ಅದನ್ನ ಪೇರೆಂಟ್ಸ್ ಏನಂತ ತಗೋಬಹುದು, ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಇರೋ ಕತೆನ ನೀನ್ ಯಾಕೆ ಹೊರಗಡೆ ಹೋಗಿ ಹೇಳ್ದೆ, ನಮ್ಮ ಮರ್ಯಾದೆ ಕಳೀತಾ ಇದೆಯಾ ನಿನ್ ಸ್ಕೂಲಲ್ಲಿ ಹೋಗಿ, ಅಪ್ಪ ಕುಡಿತಾರೆ ಅಂತ ಯಾಕೆ ಹೇಳ್ದೆ, ಅಮ್ಮ ಬೈತಾರೆ ಅಂತ ಯಾಕೆ ಹೇಳ್ದೆ. ಸೊ ಅದು ಮತ್ತೆ ಅದೇನಾಗ್ಬಿಡುತ್ತೆ, ಆ ಮಗುಗೆ ಅಲ್ಲಿ ಸಹಾಯ ಸಿಗೋ ಬದಲು ಅದು ಮತ್ತೆ ಒಂದು ಸಂಕಟ ಅನ್ನೋ ಅಂತ ಪರಿಸ್ಥಿತಿಗೆ ಆ ಮಗುನ ದೂಡ್ಬಿಡುತ್ತೆ. ಇದೊಂದು ವಿಚಾರ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ಹೇಗಿರುತ್ತೆ, ಈ ಮಕ್ಕಳು ಹೆಚ್ಚಾಗಿ ನೀವು ಗಮನಿಸ್ಲಿಕ್ಕೆ ಹೋದ್ರೆ, ಯಾವ ಮನೆಯಲ್ಲಿ ಈ ತರ ಕುಡಿತದ ಪರಿಸರ ಇರೋದಿಲ್ಲ, ಆ ಮಕ್ಕಳು ಹೇಗೆ ಬೇರೆ ಫ್ರೆಂಡ್ಶಿಪ್ಗಳನ್ನೆಲ್ಲ ಅಂದ್ರೆ ನಿಭಾಯಿಸ್ಕೊಂಡು ಫ್ರೆಂಡ್ಸ್ ಜೊತೆ ಹೆಂಗ್ ಮಿಂಗಲ್ ಆಗ್ತಾರೆ, ಈ ಮಕ್ಕಳು ಆ ತರ ಇರೋದಿಲ್ಲ. ಹೆಚ್ಚಾಗಿ ಅವರು ಒಬ್ಬಂಟಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಅಂದ್ರೆ ಹೆಚ್ಚಾಗಿ ಯಾರ ಜೊತೆಗೂ ಮಾತಾಡೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಅವರಿಗೆ ನಾನು ಎಲ್ಲಿಯಾದ್ರೂ ಫ್ರೆಂಡ್ಸ್ ಅನ್ನು ಮಾಡ್ಕೊಂಡು ಫ್ರೆಂಡ್ಸ್ ನನ್ನ ಮನೆಗೆ ಬಂದ್ಬಿಟ್ರೆ ನನ್ನ ಮನೆಯಲ್ಲಿರೋ ಪರಿಸ್ಥಿತಿ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ನನಗೆ ಯಾರಾದ್ರೂ ಲೇಬಲ್ ಹಚ್ಬೋದು. ಸೊ ಅವ್ರು ನನ್ನನ್ನು ಜಡ್ಜ್ ಮಾಡ್ಬೋದು, ಈ ಮನೆಯಲ್ಲಿ ಇವ್ರ ತಂದೆ ಕುಡಿತಾ ಇದ್ದಾನೆ, ಈ ತರ ಒಂದು ಲೇಬಲ್ ಹಚ್ಚಿಬಿಡ್ಬೋದು ನಂಗೆ ಅನ್ನೋ ಒಂದು ಕಾನ್ಸ್ಟೆಂಟ್ ಫಿಯರ್ ಅವರನ್ನ ಕಾಡ್ತಾ ಇರುತ್ತೆ. ಸೊ ಏನ್ ಮಾಡ್ತಾರೆ ಅವರು, ನಾನು ಒಬ್ಬಂಟಿಯಾಗಿದ್ರೆ ನನ್ನ ಮನೆ ಪರಿಸ್ಥಿತಿ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ, ಈ ತರ ಇರ್ಬೋದು. ಇಲ್ಲಾಂದ್ರೆ ಕೆಲವು ಮಕ್ಳು ಏನ್ ಮಾಡ್ತಾರೆ, ಅವ್ರಿಗೆ ಫ್ರೆಂಡ್ಸ್ ಅನ್ನೋದನ್ನ ಮಾಡ್ಕೊಳ್ಳೋದಿದ್ರು ಕೂಡ ಆ ತರ ಇನ್ನೊಬ್ರು ಮನೆಯಲ್ಲಿ ಯಾರು ತಂದೆ ಕುಡಿತಾರೆ, ಯಾರಿಗೆ ತನ್ನಂತ ನೋವೇ ಇರುತ್ತೆ ಅಂತವ್ರನ್ನ ಫ್ರೆಂಡ್ಸ್ ಮಾಡ್ಕೋತಾರೆ. ಯಾಕಂದ್ರೆ ನಾವಿಬ್ರು ಆಗ ಈಕ್ವಲ್ ಆಗ್ಬಿಡ್ತೀವಿ. ಸೊ ನನ್ನ ಮನೆ ಪರಿಸ್ಥಿತಿ ಅವನಿಗೆ ಗೊತ್ತಾದ್ರೂ ಕೂಡ ಏನು ಅವ್ನು ನನ್ನನ್ನ ಜಡ್ಜ್ ಮಾಡೋ ಅಂತ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಕೊಂಡು. ಸೊ ಈ ತರಾನು ಇರ್ಬೋದು. ಇನ್ನೊಂದು, ಕೆಲವೊಮ್ಮೆ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ,
ಈಗ ಕೆಲವೊಮ್ಮೆ ಈ ಮನೆಯಲ್ಲಿರುವಂಥ ಒಂದು ಕಾನ್ಸ್ಟೆಂಟ್ ಅದು ಸ್ಟ್ರಗಲ್ ಇರ್ಬೋದು, ಫೈಟ್ ಇರ್ಬೋದು, ಅಂದರೆ ಅದು ನಿರಂತರ ಹೋರಾಟ ಮಾಡಿ ಮಾಡಿ ಅವ್ರಿಗೆ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಒಂಥರ ಉದಾಸೀನತೆ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಬೇಜಾರು, ಕಡೆಗೆ ಅದು ನಿರಂತರವಾಗಿ ಕಂಟಿನ್ಯೂ ಆಗಿ ಕೆಲವೊಮ್ಮೆ ಅವರು ಡಿಪ್ರೆಷನ್ ಇಲ್ಲ ಆತಂಕದ ಕಾಯಿಲೆಯಿಂದ ಬಳಲುವಂಥ ಪರಿಸ್ಥಿತಿನೂ ಇರುತ್ತೆ. ಈಗ ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಗೆ ಬಂದಂಥ ಒಂದು ಹೆಣ್ಮಗು ಬಂದಿತ್ತು. ಆ ಮಗು ಬಂದಾಗ ಬಂದಿರೋದು ಮಕ್ಕಳ ಡಿಪಾರ್ಟ್ಮೆಂಟಿಗೆ ತೋರಿಸ್ಲಿಕ್ಕಂತ ಬಂದಿದ್ದು ಸ್ಟಾರ್ಟಿಂಗಲ್ಲಿ. ಅಂದರೆ ಪದೇ ಪದೇ ಫಿಟ್ಸ್ ಬಂದಿರೋ ಥರ ತಲೆ ಚಕ್ಕರ್ ಬಂದು ಬಿದ್ದು ಹೋಗೋದು. ಸೊ ಎಲ್ಲ ತಪಾಸಣೆಗಳನ್ನು ಮಾಡಾಗಿತ್ತು, ಎಲ್ಲೂ ಏನು ಸಮಸ್ಯೆ ಕಂಡು ಬಂದಿಲ್ಲ, ರಕ್ತ ಪರೀಕ್ಷೆ ಎಲ್ಲ ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್ ಇತ್ತು. ಮತ್ತು ಆ ಹುಡುಗಿನ ಕೂತ್ಕೊಳ್ಸಿ ಕೇಳಿದಾಗ ಆ ಹುಡುಗಿ ಏನಂತಾಳಪ್ಪ ಅಂತ ಹೇಳಿದ್ರೆ, ಈ ಥರ ಮನೆಯಲ್ಲಿ ಅಪ್ಪ ಕುಡಿತಾರೆ, ಅಮ್ಮನಿಗೆ ಹೊಡಿತಾರೆ. ಸೊ ಮನೆಯಲ್ಲಿ ಆ ಒಂದು ವಾತಾವರಣ ಏನಿದೆ ಅದರಿಂದ ಆಕೆಯ ಮನಸ್ಸಲ್ಲಿ ಇಷ್ಟೊಂದು ಆತಂಕ ಅನ್ನೋದು ಹತ್ಕೊಂಡು ಬಿಟ್ಟಿದೆ. ಅಂದರೆ ಆಕೆಗೆ ನಿಧಾನವಾಗಿ ಸ್ಕೂಲಿಗೆ ಹೋಗೋದಕ್ಕೂ ಭಯ. ನಾನು ಇಲ್ಲದೆ ಇದ್ದಾಗ ಅಪ್ಪ ಎಲ್ಲಿಯಾದರೂ ಅಮ್ಮನಿಗೆ ಹೊಡೆದು ಸತ್ತು ಹೋದ್ರೆ ಅಮ್ಮ, ಸೊ ಅದಕ್ಕೋಸ್ಕರ ಆದರೂ ನಾನು ಸ್ಕೂಲಿಗೆ ಹೋಗೋದನ್ನು ತಪ್ಪಿಸ್ಬೇಕು. ಸೊ ಸ್ಕೂಲಿಗೆ ಹೋಗೋದನ್ನು ನಾನು ಹೆಂಗೆ ತಪ್ಪಿಸ್ಲಿ ಅಂತ ಹೇಳಿದ್ರೆ, ಈ ಥರ ನಾನು ತಲೆ ಚಕ್ಕರ್ ಬಂದು ಬೀಳ್ತೀನಿ ಅಂತಾದರೆ ನಂಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಉದ್ದೇಶದಿಂದ ನನ್ನ ತಂದೆ ತಾಯಿನೇ ಸ್ಕೂಲಿಗೆ ಕಳಿಸೋದಿಲ್ಲ. ಆಗ ನಾನು ನನ್ನ ತಾಯಿ ಅಂದರೆ ಕೇರ್ ಮಾಡಬಹುದು. ಸೊ ಮಕ್ಕಳ ಮನಸ್ಸು ಯಾವ ಥರ ಕೆಲಸ ಮಾಡುತ್ತೆ ನೋಡಿ. ಅಂದರೆ ಆ ಕಾನ್ಸ್ಟೆಂಟ್ ಫಿಯರ್ ಅನ್ನೋದ್ರಿಂದ ಅವರಿಗೆ ತಮ್ಮ ಅಂದರೆ ಒಂದು ಸ್ಕೂಲ್ ಪರ್ಫಾರ್ಮೆನ್ಸ್ ಇರ್ಬೋದು, ಇದೆಲ್ಲದರ ಮೇಲೆ ಅವ್ರ ವೈಯಕ್ತಿಕ ಜೀವನ ಇರ್ಬೋದು, ಅವ್ರ ಸಂತೋಷ ಇರ್ಬೋದು, ಇದೆಲ್ಲನ ಅದು ಒಂದು ಬಲಿ ಪಡಿತಾ ಹೋಗುತ್ತೆ ಅಂತ ಹೇಳ್ಬೋದು. ಆದರೆ ಏನಾಗುತ್ತೆ, ಆದರೆ ಅದನ್ನು ಅವರು ಬಾಯಿ ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಅನ್ನೋದು ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನಾರ್ಥಕವಾಗಿರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ, ಡೆಫಿನೆಟ್ಲಿ ಯಾವ ಮನೆಯಲ್ಲಿ ಈ ಥರ ಕುಡಿಯೋ ಅಂತ ಒಂದು ಹಿಸ್ಟ್ರಿ ಇದೆ ಅಂತ ಹೇಳಿ ನಮ್ಗೆ ತಿಳಿಯುತ್ತೆ, ಫಸ್ಟ್ ಆ ಮನೆಯಲ್ಲಿ ಇರುವಂಥ ಮಕ್ಕಳನ್ನ ಕರೆದು ನಾವು ಅವರನ್ನು ಆ ಸಮಸ್ಯೆನ ಉದ್ದೇಶಿಸಬೇಕಾಗುತ್ತೆ ಅಂತ ಹೇಳ್ತೀವಿ. ಮೇಡಮ್, ಇವಾಗ ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ಈ ಒಂದು ಮದ್ಯವ್ಯಸನಗಳ ಮಕ್ಕಳ ಜಾಗೃತಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದನ್ನು ತಮ್ಮ ಪ್ರಕಾರ ಹೇಗೆ ಆಚರಿಸಬಹುದು ಅಂತ? ಈಗ ಒಂದು ವಿಚಾರ ಏನಪ್ಪ ನಾವು ನೆನಪಿನಲ್ಲಿ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದೇ ವಾರದಲ್ಲಿ ಇದು ಎಲ್ಲ ಸಮಸ್ಯೆಗಳನ್ನಂತೂ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರಂತರವಾಗಿ ಈ ಮಕ್ಕಳಿಗೆ ಸಹಾಯ ಅನ್ನೋದು ಸಿಗ್ತಾನೆ ಇರಬೇಕಾಗುತ್ತೆ. ಆದರೂ ಕೂಡ ಅಂದರೆ ಸ್ವಲ್ಪ ಇದನ್ನ ಎಲ್ಲ ಕಡೆಯಲ್ಲಿ ಹೈಲೈಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಯಾರಿಗೆಲ್ಲ ತಿಳುವಳಿಕೆ ಇರೋದಿಲ್ಲ ಅವರಿಗೂ ಸ್ವಲ್ಪ ತಿಳುವಳಿಕೆ ಅನ್ನೋದು ಉಂಟಾಗಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ವಾರನ ನಾವು ಈ ಥರ ಸ್ವಲ್ಪ ನ್ಯೂಸ್ ಪೇಪರಲ್ಲಿ ಹಾಕಿದ್ವಿ, ಟಿ ವಿ ಚಾನೆಲ್ಸಲ್ಲಿ ಅಥವಾ ರೇಡಿಯೋದಲ್ಲಿ ಹಾಕಿದ್ವಿ, ಈ ಥರ ಒಂದು ಗಮನಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ವಾರದಲ್ಲಿ ನಾವು ಅಂದರೆ ಮಾಡುವಂಥ ಮುಖ್ಯವಾದ ಪ್ರಯತ್ನ ಏನಪ್ಪಾ ಅಂತ ಹೇಳಿದ್ರೆ, ಈ ಮದ್ಯವ್ಯಸನಿ ಪಾಲಕರ ಜೊತೆ ಬೆಳೀತಾ ಇರುವಂಥ ಮಕ್ಕಳು ಯಾವ ಥರ ಸವಾಲುಗಳನ್ನು ಎದುರಿಸ್ತಾರೆ, ಮತ್ತೆ ಅವರಿಗೆ ತಿಳುವಳಿಕೆ ಅನ್ನೋದನ್ನ ನಾವು ಹೇಗೆ ಕೊಡ್ಬೋದು, ಮತ್ತೆ ಅವರಿಗೆ ಬೆಂಬಲ ನೀಡಿ ನಾವು ಆ ಮಕ್ಕಳಲ್ಲಿ ಇರುವಂಥ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ಬೋದು, ಇನ್ನೊಂದು ಆ ತಂದೆಯನ್ನ ಸರಿಪಡಿಸ್ಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ಬೋದು, ಇದೆಲ್ಲದರ ಬಗ್ಗೆ ನಾವು ಒಂದು ಗಮನನ ಕೊಡಬೇಕಾಗುತ್ತೆ. ಯಾಕಂದ್ರೆ ಈಗ ಮಕ್ಕಳ ಮನಸ್ಸಲ್ಲಿ ಈ ಕುಡಿತ ಅನ್ನೋದ್ರ ಬಗ್ಗೆ ಯಾವ ಥರ ಒಂದು ದೃಷ್ಟಿಕೋನ ಬರುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡೋದ್ರಲ್ಲಿ ತುಂಬ ಅಂದರೆ ಮಹತ್ತರವಾದ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ, ಈಗ ಆ ಮನೆಯಲ್ಲಿ ಬೆಳೀತಿರೋ ಅಂಥ ಮಗು ಅಪ್ಪ ಕುಡಿತಾರೆ ಅಂತ ಹೇಳಿದ್ರೆ ಅದನ್ನು 2 ದೃಷ್ಟಿಕೋನದಿಂದ ನೋಡ್ಬೋದು. ಒಂದು, ಆ ಮಗು ಕುಡಿಯೋದು ಸರಿಯಲ್ಲ, ಅದು ಅಂದರೆ ಒಂದು ಕಾಯಿಲೆ, ನಾನು ಈ ಥರ ಕುಡಿತ ಅನ್ನೋ ಚಟಕ್ಕೆ ಒಳಗಾಗಬಾರ್ದು, ನಾನು ಒಳ್ಳೆ ಹುಡುಗನಾಗಿರಬೇಕು, ಒಳ್ಳೆ ಪ್ರಜೆಯಾಗಿರಬೇಕು ಅನ್ನೋದನ್ನು ಅವನು ಕಲಿಯೋದಕ್ಕೆ ಸಾಧ್ಯ ಇದೆ. ಇನ್ನೊಂದು, ಅವನು ಅಪ್ಪನ ಕುಡಿತ ಅಥವಾ ಅಪ್ಪನ ಪೌರುಷ ಅದೆಲ್ಲ ನೋಡಿ, ನಾನು ಕೂಡ ದೊಡ್ಡವನಾದ್ಮೇಲೆ ಈ ಥರ ನನ್ನ ಕುಡಿಯೋದ್ರಿಂದ ನಂಗೆ ಧೈರ್ಯ ಜಾಸ್ತಿ ಬರುತ್ತೆ, ಬೇರೆಯವ್ರ ಮೇಲೆ ಎಲ್ಲೋ ಮೇಲುಗೈ ಸಾಧಿಸ್ಬೇಕಂದ್ರೆ ನಾನು ಹಿಂಗೆ ಕುಡಿಯೋದನ್ನ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಅದನ್ನು ಕೆಟ್ಟ ರೀತಿಯಾಗಿ ಸ್ವೀಕಾರ ಮಾಡುವಂಥ ಒಂದು ಸಂದರ್ಭಗಳು ಇರ್ತವೆ. ಸೊ ನಾವೇನು ಹೇಳ್ತೀವಿ, ಫಸ್ಟ್ ಮಕ್ಕಳಿಗೆ ಏನು ತಿಳುವಳಿಕೆ ಕೊಡಬೇಕು, ಅಥವಾ ಯಾರಿಗೇ ಆಗಲಿ ನಾವೇನು ತಿಳುವಳಿಕೆ ಕೊಡಬೇಕು ಅಂದರೆ, ಈಗ ಮದ್ಯಪಾನ ಬಳಕೆಯ ಅಸ್ವಸ್ಥತೆ ಅಂದರೆ ಅಥವಾ ಅದು ಒಂದು ಕಾಯಿಲೆ ಅನ್ನೋದನ್ನ ಫಸ್ಟ್ ನಾವು ಎಲ್ರಿಗೂ ತಿಳಿಸ್ಬೇಕಾಗತ್ತೆ. ಈಗ ಕೆಲವರು ಏನು ಅಂದ್ಕೋತಾರೆ, ಯಾರೇ ಆದರೂ ಕೂಡ ಕುಡಿತಾ ಇದ್ರು ಅಂದರೆ ಅದನ್ನು ನಿಲ್ಲಿಸಬಹುದು ಅನ್ನೋದು ಒಂದು ಸಾಮಾನ್ಯವಾದ ತಪ್ಪು ಕಲ್ಪನೆ ಇರುತ್ತೆ. ಈಗ ಇಲ್ಲಿ ಜನರು ಹೆಚ್ಚಾಗಿ ಕನ್ಫ್ಯೂಸ್ ಆಗೋದು ಮದ್ಯಪಾನ ಮತ್ತು ಮದ್ಯ ವ್ಯಸನ, ಇದೆರಡು ಬೇರೆ ಬೇರೆ ಆಗುತ್ತೆ. ಮದ್ಯಪಾನ ಅಂದರೆ ನಾವು ಆಲ್ಕೋಹಾಲ್ ಯೂಸ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಮಂದಿ ಎಷ್ಟೋ ಜನ ಸೋಷಿಯಲ್ ಡ್ರಿಂಕರ್ಸ್ ಅಂತ ಹೇಳ್ತಾರೆ, ಎಲ್ಲೋ 1-2 ಬಾರಿ ವರ್ಷಕ್ಕೊಮ್ಮೆ ಹಾಗೆ ಪಾರ್ಟಿಗೆ ಹೋದಾಗ ಕುಡಿತೀವಿ ಅಂತ ಹೇಳ್ತಾರೆ. ಅವರಿಗೆ ತಮ್ಮ ಮೇಲೆ ನಿಯಂತ್ರಣ ಇರುತ್ತೆ, ಅವ್ರು ಯಾವತ್ತೂ ಮಿತಿಮೀರಿ ಮಾಡೋದಿಲ್ಲ, ಅಥವಾ ಅವರು ಕುಡ್ದಿರೋದ್ರಿಂದ ಅವರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಮಸ್ಯೆ ಆಗೋದು ಬಯೋಸೋಷಿಯೋ ಆಕ್ಯುಪೇಷನಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಅಂದರೆ ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆ ಸರಿಯಾಗಿ ನಡೆಸ್ತಾ ಇಲ್ಲ, ಅಥವಾ ಸಮಾಜದಲ್ಲಿ ಅವರ ಹೊಣೆಗಾರಿಕೆ ಅನ್ನೋದು ಏನಿದೆ ಆ ಥರ ಏನು ಸರಿ ಮಾಡ್ತಾ ಇಲ್ಲ. ಇದೆಲ್ಲ ಲೆವೆಲಿಗೆ ಅವರ ಏನು ಮಾದಕ ದ್ರವ್ಯ ವ್ಯಸನ ಅಥವಾ ಸರಾಯಿ ಅನ್ನೋದು ಅವರು ಕುಡಿತ ಮಾಡಿದಾಗ ಆಗತ್ತೆ ಅಂತ ಹೇಳಿದ್ರೆ
ಅದನ್ನ ನಾವು ವ್ಯಸನ ಅಂತ ಹೇಳ್ತೀವಿ. ಸೊ ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್. ಸೊ ಒಂದು ಕಾಯಿಲೆ, ಒಂದು ಈಗ ಜನರು ಒಕೇಶನಲಿ ಯೂಸ್ ಮಾಡೋದು ಅಂತಾಗುತ್ತೆ. ಆಯಿತು. ಸೊ ಈಗ ಯಾರು ಮದ್ಯ ವ್ಯಸನಿ ಆಗಿರ್ತಾನೆ ಅವನು ತನ್ನಷ್ಟಕ್ಕೆ ಅದನ್ನ ನಿಲ್ಲಿಸ್ಬಿಡ್ತಾನೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ಒಂದು ಬಿಡುವಂತ ಪ್ರಸಂಗದಲ್ಲಿ ಏನಾಗುತ್ತೆ, ವಿಡ್ರಾಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಮೈಕೈ ಅದ್ರೋದಿರ್ಬೋದು, ಕೆಲವೊಮ್ಮೆ ಹೆದರಿಕೆ ಬಂದ ಹಾಗಾಗೋದಿರ್ಬೋದು, ಸ್ವೆಟಿಂಗ್ ಜಾಸ್ತಿ ಆಗೋದಿರ್ಬೋದು, BP ಹೆಚ್ಚಾಗೋದಿರ್ಬೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದಿರ್ಬೋದು, ಇದೆಲ್ಲ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಏನ್ ಹೇಳ್ತೀವಿ, ಇದೊಂದು ಮೆಡಿಕಲ್ ಪ್ರಾಬ್ಲಮ್. ಇದನ್ನ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದೇ ಸೂಕ್ತ. ಅಂದ್ರೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈಗ ಒಬ್ಬ ವ್ಯಕ್ತಿಗೆ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಕಾಲ್ ಮುರಿದಿದೆ, ಪರವಾಗಿಲ್ಲ, ಆಪರೇಷನ್ ಮಾಡಿ ಜೋಡಿಸ್ಲಿಲ್ಲ ಅಂತ ಹೇಳಿದ್ರು ಕೂಡ ತನ್ನಷ್ಟಕ್ಕೆ ಅದು ಜಾಯಿಂಟ್ ಆಗುತ್ತೆ ಒಂದಿನ, ಮತ್ತೆ ನೀನು ನಡೆಯಕ್ಕೆ ಚಾಲೂ ಮಾಡು ಅಂತ ಹೇಳಿದ ಥರ ಆಗುತ್ತೆ. ಅಂದ್ರೆ ಎಲ್ಲಿ ನಮಗೆ ಚಿಕಿತ್ಸೆ ನೀಡಿ ಆ ವ್ಯಕ್ತಿಗೆ ಸಹಾಯ ನೀಡಿ ಅವನನ್ನ ಹೊರಗಡೆ ತರುವಂತ ಪ್ರಯತ್ನ ಅನ್ನೋದು ಮಾಡಬೇಕು, ಅದು ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ನಾವು. ಅದು ಮಕ್ಕಳಿಗೆ ಗೊತ್ತಿರಬೇಕು, ಹಾಗೆ ಬೇರೆ ಆ ಮನೆಯಲ್ಲಿರೋ ದೊಡ್ಡವರಾದ್ರೂ ಇರ್ಬೋದು. ಕೆಲವೊಮ್ಮೆ ನಾವು ಹೇಳ್ತೀವಿ ಕಾನ್ಸ್ಟೆಂಟ್ಲಿ ಮನೆಯಲ್ಲಿ ಹೆಂಡತಿ ಆದವಳು ಬೈತಾ ಇರ್ತಾಳೆ, ಕುಡಿಯೋದನ್ನ ಬಿಡ್ತಾ ಇಲ್ಲ ನನ್ನ ಗಂಡ ಅಂತ ಹೇಳ್ಕೊಂಡು. ಬಟ್ ಅದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಿಸಿದಾಗ ಮಾತ್ರ ಆ ಮನುಷ್ಯನಿಗೆ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಅನ್ನೋದು ಅರಿವು ಎಲ್ಲಾ ಜನರಲ್ಲೂ ಬರುವಂತ ಅವಶ್ಯಕತೆ ಇದೆ. ಇನ್ನೊಂದು ಬೆಂಬಲ ತೋರಿಸಿ ಅಂತ ಹೇಳ್ತೀವಿ. ಈಗ ವ್ಯಸನದಲ್ಲಿ ತೊಡಗಿರುವಂತ ಪೋಷಕರ ಜೊತೆಗೆ ಮಕ್ಕಳು ಒಂದು ವಾಸಿಸ್ಬೇಕಿದ್ರೆ ಏನಾಗುತ್ತೆ, ಅವರಿಗೂ ಕೂಡ ಕೆಲವು ಕೌಶಲ್ಯಗಳನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ. ಅಂದ್ರೆ ಏನು, ಈಗ ಮನೆಯಲ್ಲಿ ಅಪ್ಪ ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಕೆಲವೊಮ್ಮೆ ಮಕ್ಕಳ ಮನಸ್ಸಲ್ಲೂ ಹೆಂಗಾಗ್ಬಿಡುತ್ತೆ, ಅಮ್ಮ ಕಾನ್ಸ್ಟೆಂಟ್ಲಿ ಅಪ್ಪನಿಗೆ ಬೈತಾ ಇರ್ತಾಳೆ, ಹಾಗೆ ನಾನು ಒಂದು ಅಪ್ಪನನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು. ಸೊ ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿರೋ ಅಂತ ಒಂದು ಫ್ಯಾಮಿಲಿಯಲ್ಲಿ ಅವ್ರು ಹೇಳ್ತಾ ಇದ್ರು, ತಾಯಿ ಹೇಳ್ತಾರೆ, ತಂದೆ ಅದನ್ನು ವಾಪಸ್ ಮನೆಗೆ ಬರೋದೇ ಬೇಡ, ಆಸ್ಪತ್ರೆಯಲ್ಲೇ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾನೆ, 7-8 ವರ್ಷದ ಮಗ. ಸೊ ಅಂದ್ರೆ ಏನಾಗ್ಬಿಡುತ್ತೆ, ಆ ಒಂದು ನಕಾರಾತ್ಮಕ ಭಾವನೆ. ಈಗ ತಾಯಿ ಅನ್ನೋಳು ತನ್ನ ಗಂಡನ ಬಗ್ಗೆ ಏನ್ ಹೇಳ್ತಾ ಇರ್ತಾಳೆ, ಅದೇನಾಗುತ್ತೆ ಆ ಮಕ್ಕಳ ತಲೆಯಲ್ಲೂ ಕೂಡ ಅದೊಂದು ಪ್ರತಿಧ್ವನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಡೆಗೆ ಏನಾಗ್ಬೋದು, ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ನಾನು ಕುಡಿಯೋದನ್ನ ಬಿಡಬೇಕು ಅಂತ ಅನ್ಕೊಂಡ್ರು ಕೂಡ ನನ್ನ ಮನೆಯಿಂದ ನನ್ಗೆ ಯಾರು ಸಪೋರ್ಟೇ ಕೊಡ್ತಾ ಇಲ್ಲ. ಆಸ್ಪತ್ರೆಗೆ ಬರ್ತಾರೆ, ನನ್ಗೆ ಅಡ್ಮಿಟ್ ಆಗ್ಬೇಕು ಅಂತಿದೆ ಮೇಡಮ್, ಆದ್ರೆ ಯಾರು ಮನೆಯಿಂದ ಬಂದು ನಿಲ್ಲೋರಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಏನಾಗುತ್ತೆ, ಆ ಬೆಂಬಲ ಅನ್ನೋದೇ ಸಿಗ್ಲಿಲ್ಲ ಅಂತಾದಾಗ ಆ ವ್ಯಕ್ತಿಗೆ ನಾನು ಕುಡಿತ ಚಟದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರು ಕೂಡ ಅವನಿಗೆ ಸಹಾಯ ಇಲ್ಲದೆ ಅವ್ನು ಕೆಲವೊಮ್ಮೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇರಬೇಕಿದ್ರೆ ಅದು ಔಷಧಿ ನಾವು ಕೊಟ್ಟು ಹೆಂಗೆ ಬೆಂಬಲ ಅನ್ನೋದು ಕೊಡ್ತೀವಿ, ಹಾಗೆ ಒಂದು ಮಾನಸಿಕ ಸ್ಥೈರ್ಯ ಬೆಂಬಲ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದೊಂದು ವಿಚಾರ. ಇನ್ನೊಂದು, ಕೆಲವೊಂದು ಪೇಷಂಟ್ಸ್ ಏನ್ ಮಾಡ್ತಾರೆ, ಈಗ ಟ್ರೀಟ್ಮೆಂಟ್ ತಗೋತಾರೆ, ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೂ ಕೂಡ ಮನೆ ವಾತಾವರಣ ಹೇಗಿರುತ್ತೆ, ಆ ಮನೆಯ ಅವನು ಯಜಮಾನ ಅಂತ ಅನಿಸ್ಕೊಂಡು ಅವನು ಯಾವುದೋ ಒಂದು ದಿವಸ ಆಫೀಸ್ ಕೆಲಸದಿಂದ ಮನೆಗೆ ಲೇಟಾಗಿ ಬಂದ ಅಂತ ಅಂದ್ಕೊಳ್ಳಿ. ಆಗ ಮನೆಯಲ್ಲಿ ಎಲ್ಲರೂ ಅವನನ್ನ ಒಂದು ಸಂಶಯಾಸ್ಪದ ದೃಷ್ಟಿಯಿಂದ ನೋಡುವಂಥದ್ದು, ಇವತ್ತು ಪಾರ್ಟಿ ಮಾಡ್ಕೊಂಡು ಬಂದಿದ್ದೀರೋ ಏನೋ, ಇವತ್ತು ಕುಡ್ಕೊಂಡು ಬಂದಿದ್ದೀರೋ ಏನೋ. ಸೊ ಈ ತರ ಕಾನ್ಸ್ಟೆಂಟ್ ಒಂದು ಕ್ರಿಟಿಕಲ್ ಕಮೆಂಟು ಮಾಡದೇ ಇದ್ರೂ ಕೂಡ ನೀ ಮಾಡಿದೀಯಾ ಅಂತ ಹೇಳಿದಾಗ ಏನಾಗುತ್ತೆ, ಕೆಲವೊಮ್ಮೆ ಅದರಿಂದಾನೇ ಅವ್ರು ಮತ್ತೆ ಹೋಗಿ ಕುಡಿಯೋದಕ್ಕೆ ಚಾಲೂ ಮಾಡ್ಬೋದು. ಹಾಗಾಗಿ ಇಂಥ ಒಂದು ನೆಗೆಟಿವ್ ಕಮೆಂಟ್ಗಳನ್ನ ಪದೇ ಪದೇ ಮಾಡಬಾರ್ದು ಅಂತ ಹೇಳ್ತೀವಿ. ಹಾಗೆ ಅದರ ಜೊತೆಗೆ ಈಗ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ತಂದೆ ಅನ್ನೋನಿಗೆ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ತರ ಆ ಮಗುವನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ಹೆಚ್ಚಾಗಿ ನಮ್ಗೆ ಯಾರು ಕಾಣಿಸ್ತಾರೆ, ಆತನನ್ನ ಮದುವೆಯಾದ ಹೆಂಡತಿ, ಇಲ್ಲಾಂದ್ರೆ ತಾಯಿ ಇದ್ರು ಅಂದ್ರೆ ತಾಯಿ, ಇವರಿಬ್ಬರೇ ಇರೋದು ಆಸ್ಪತ್ರೆಯಲ್ಲಿ. ಆ ಮಗು ಅನ್ನೋದನ್ನ ಆಸ್ಪತ್ರೆಗೆ ಅವ್ರು ಕರ್ಕೊಂಡು ಬರೋದೇ ಇಲ್ಲ. ಯಾಕೆ, ಅಲ್ಲೂ ಕೂಡ ಒಂದು ಸ್ಟಿಗ್ಮಾ, ಸೈಕ್ಯಾಟ್ರಿ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಮ್ಮ ಮಕ್ಕಳು ಈ ಪರಿಸ್ಥಿತಿಯನ್ನೆಲ್ಲ ನೋಡಬಾರ್ದು, ಈ ತರ ಅವ್ರ ಮನಸ್ಸಲ್ಲಿ ಇರುವಂತ ಒಂದು ಏನು ಅದು ಕಳಂಕ ಅನ್ನೋ ಮನೋಭಾವ. ಅವ್ರಿಗೆ ಏನ್ ತಿಳಿಯೋದಿಲ್ಲ ಅಂತ ಹೇಳಿದ್ರೆ, ಮಕ್ಕಳು ಆಸ್ಪತ್ರೆಗೆ ಬರೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ನ ಮಕ್ಕಳು ಭೇಟಿಯಾಗೋ ಅವಶ್ಯಕತೆ ಇದೆ. ಸೊ ಇದೆಲ್ಲ ಅವರಿಗೆ ಒಂದು ತಿಳುವಳಿಕೆ ಅನ್ನೋದನ್ನ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಪ್ರಾಬೆಬ್ಲಿ ನಾವು ಆ ವ್ಯಕ್ತಿಯನ್ನ ಮಾತ್ರ ಅಲ್ಲ ಆ ಕುಟುಂಬವನ್ನೇ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಲ್ಲೂ ಕೂಡ ಕೆಲವೊಮ್ಮೆ ನಾನು ಆಲ್ರೆಡಿ ಹೇಳಿರೋ ತರ ಏನು, ನಾನು ಹೇಳ್ಕೊಂಡ್ರೆ ನನ್ನನ್ನು ಕೂಡ ಕುಡುಕನ್ ಮಕ್ಕಳು ಅಂತ ಹೇಳಿ ಲೇಬಲ್ ಮಾಡಿಬಿಡ್ತಾರೆ. ಹಾಗಾಗಿ ಹೆಚ್ಚಾಗಿ ಈ ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮನೆಯಲ್ಲಿರೋ ಪರಿಸ್ಥಿತಿಯನ್ನ ಬಾಯಿ ಬಿಟ್ಟು ಮಾತನಾಡೋದೇ ಇಲ್ಲ. ಈಗ ಟೀಚರ್ಸ್ ಹತ್ರ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಬೇರೆ ಸಂಬಂಧಿಕರ ಹತ್ರ ಆಗಿರ್ಬೋದು, ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಹೇಳ್ಕೊಂಡ್ರೆ ನನ್ನನ್ನು ಕೂಡ ಇವರು ಇದೇ ಒಂದು ಬಕೆಟ್ ಅಲ್ಲಿ ಹಾಕ್ಬಿಡ್ತಾರೆ, ನಾನು ಇವ್ರಿಗೆ ಹುಟ್ಟಿದೀನಿ ಅಂದ್ರೆ ಮುಂದೆ ನಾನು ಹಿಂಗೆ ಆಗ್ಬಿಡ್ತೀನಿ ಅಂತ ಹೇಳಿ ಅನ್ಕೋತಾರೆ. ಇನ್ಫ್ಯಾಕ್ಟ್ ಆ ಒಂದು ವಿಚಾರನ ನಾವು ಅಂದ್ರೆ ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಯಾಕಂದ್ರೆ ಈ ಮಕ್ಕಳಿಗೆ ಈ ಚಟ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಈ ತರ ಒಂದು ಲೇಬಲ್ ಹಚ್ಬಿಟ್ರೆ ಏನಾಗುತ್ತೆ, ಅವರು ಕಡೆಗೆ ಅದೇ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಸೊ ನಮ್ಮ ಕಡೆಯಿಂದ ನಾವು ಒಂದು ಬೆಂಬಲ ಅನ್ನೋದನ್ನ ಕೊಟ್ಟು ಈ ಮಕ್ಕಳಿಗೆ ಇಲ್ಲ
ಯಾವುದು ಸರಿ ಯಾವುದು ತಪ್ಪು. ಅಕಸ್ಮಾತ್ ಆಗಿ ನೀನು ಕೂಡ ಒಂದು ಹದಿಹರೆ ಅನ್ನೋದಕ್ಕೆ ಬಂದಾಗ ನೀನು ಎಲ್ಲಿಯಾದ್ರೂ ಒಂದಿನ ಡ್ರಿಂಕ್ಸ್ ಅನ್ನೋದನ್ನ ಟೇಸ್ಟ್ ಮಾಡಿದಿ ಅಂತ ಹೇಳಿದ್ರೆ ಆ ಮಗುಗೆ ಬಂದು ತಂದೆ ತಾಯಿ ಹತ್ರ ಹೇಳುವಂತ ಒಂದು ಏನು ಆ ಧೈರ್ಯ ಇರಬೇಕು. ಅಂದ್ರೆ ಆ ಮನೆಯ ವಾತಾವರಣ ಅಷ್ಟು ಒಂದು ಏನು ನಂಬಿಕಸ್ಥ ಒಂದು ಅಟ್ಮಾಸ್ಫಿಯರ್ ಇತ್ತು ಅಂತ ಹೇಳಿದ್ರೆ ಆ ಮಗುಗೆ ಏನ್ ಅನ್ಸುತ್ತೆ, ನಾನು ಎಲ್ಲಿಯಾದ್ರೂ ಒಂದಿನ ಕುಡ್ದಿದ್ದೀನಿ ಅಂತ ಹೇಳಿದ್ರೆ ನಾನು ಬಂದು ಹೇಳಿದ್ರೆ ಮನೇಲಿ ಯಾರು ನನ್ಗೆ ಬೈಯೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಆ ಮಗುಗೂ ಅದೊಂದು ಕಾನ್ಸ್ಟೆಂಟ್ ಫಿಯರ್ ಇರುತ್ತೆ. ನಾನು ಫ್ರೆಂಡ್ಸ್ ಜೊತೆ ಹೋಗಿ ಎಲ್ಲೋ ಒಂದಿನ ಒಂಚೂರು ಟೇಸ್ಟ್ ಮಾಡಿದೆ ಅಂತ ಹೇಳಿದ್ರೆ ನನಗೂ ಅಪ್ಪ ಅಮ್ಮ ಹೊಡಿತಾರೆ, ಬಡಿತಾರೆ. ಸೊ ನಾವೇನ್ ಹೇಳ್ತೀವಿ, ಈ ಒಂದು ಹದಿಹರೆ ಅನ್ನೋದು ಬಂದಾಗ ಮಕ್ಕಳನ್ನ ತಂದೆ ತಾಯಿಗಳು ಹೆಂಗೆ ಒಂದು ಕಾನ್ಫಿಡೆನ್ಸಿಗೆ ತಕೊಂಡು ಒಂದು ಆ ವಾತಾವರಣ ಅನ್ನೋದನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ, ಮಗು ಅಕಸ್ಮಾತ್ ಎಲ್ಲಿಯಾದ್ರೂ ಒಂದು ಚೂರು ದಾರಿ ತಪ್ಪಿ ಏನಾದ್ರೂ ಒಂದು ಸಿಗರೇಟ್ ಸ್ಮೋಕ್ ಮಾಡಿ ಬಂದೆ ಅಥವಾ ಎಲ್ಲಾದ್ರೂ ಒಂದು ಚೂರು ಆಲ್ಕೋಹಾಲ್ ಟೇಸ್ಟ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ತಪ್ಪು ಅನ್ನೋದು ಆ ಮಗು ಗೊತ್ತಿರುತ್ತೆ. ಆದ್ರೆ ಅದನ್ನ ಬಂದು ಹೇಳ್ಕೊಳ್ಳೋದಕ್ಕೆ ಆ ಹೆದರಿಕೆ ಅನ್ನೋದಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಆ ಮಗು ಮತ್ತೆ ಕಂಟಿನ್ಯೂಸ್ ದಾರಿ ತಪ್ಪಾನೆ ಹೋಗ್ಬಿಡ್ತಾನೆ. ಅದ್ರ ಬದಲು ನನ್ನಿಂದ ಇವತ್ತು ಈ ತರ ತಪ್ಪಾಯ್ತು ಅಪ್ಪ ಅಮ್ಮ ಅಂತ ಹೇಳೋ ಒಂದು ಅಟ್ಮಾಸ್ಫಿಯರ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಮಗು ಮತ್ತೆ ಆ ದಾರಿಯಲ್ಲಿ ಹೋಗೋದಿಲ್ಲ. ಇದು ಒಂದು ವಿಚಾರ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ಪೇಷಂಟಿಗೆ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ಬೇಕಿದ್ರೆ ನಾವು ಆರೋಗ್ಯಕರ ಕುಟುಂಬನ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಮಾಡ್ತಾ ಇರ್ತೀವಿ. ಹಾಗಾಗಿ ಅಲ್ಲಿ ನಮ್ಗೆ ಎಲ್ಲರೂ ಕೂಡ ಒಂದು ಸಪೋರ್ಟಿಂಗ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ಈಗ ಪೇಷಂಟ್ ಜೊತೆಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಯಾರು ಟ್ರೀಟ್ಮೆಂಟಿಗೆ ಬಂದಿರ್ತಾರೆ ನಮ್ಗೆ ಅವ್ರು ಎಷ್ಟು ಇಂಪಾರ್ಟೆಂಟು, ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಬೇರೆ ಎಲ್ಲಾ ವ್ಯಕ್ತಿಗಳು ಆ ಫ್ಯಾಮಿಲಿಯಲ್ಲಿರೋರು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಆ ಕುಟುಂಬ ಅನ್ನೋದನ್ನ ಒಂದು ಸರಿಯಾದ ಪರಿಸ್ಥಿತಿಗೆ ತರಕ್ಕೆ ನಾವು ಮೊದಲ ಹೆಜ್ಜೆ ಇಡಬಹುದು ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಆಗೋದು ಈ ಒಂದು ವಾರದಲ್ಲಿ ನಾವೇನೊಂದು ಪ್ರಯತ್ನ ಮಾಡ್ತೀವಲ್ಲ, ಸಾಧ್ಯ ಆದಷ್ಟು ಜನರಿಗೆ ಒಂದು ಮನೆಗೆ ಮೆಸೇಜ್ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ವಾರದಲ್ಲಿ ಒಂದು ಪ್ರಯತ್ನ ಅನ್ನೋದನ್ನ ಮಾಡ್ತೀವಿ. ಮೇಡಮ್, ಇದು ಮದ್ಯಪಾನ ಅನ್ನೋದು ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ಕುಟುಂಬ ಜೊತೆಗೆ ಒಂದು ನಿರಪರಾಧಿ ಮಕ್ಕಳ ಒಂದು ಮನಸ್ಸಿನ ಮೇಲೆ ಸಾಕಷ್ಟು ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದು ತಮ್ಮ ಮಾತಿನ ಮೂಲಕ ತಿಳಿತಾ ಇದೆ. ಅಂತಹ ಮಕ್ಕಳ ನೋವನ್ನು ನೀಗಿಸುವುದಕ್ಕಾಗಿ ಸಮಾಜ ಇರ್ಬೋದು, ಶಾಲಾ ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ತಮ್ಮಂತಹ ಮನೋವೈದ್ಯರಾಗಿರ್ಬೋದು, ಅವರ ಒಂದು ಅಂತಹ ಮಕ್ಕಳಿಗೆ ಏನು ಮಾಡಬಹುದು ಅಂತ? ಈಗ ನೀವು ಹೇಳಿರೋ ಥರ ಡೆಫಿನೆಟ್ಲಿ ಮದ್ಯ ವ್ಯಸನ ಅನ್ನೋದು ಬರೀ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ಅದು ಆ ಕುಟುಂಬದ ಸಮಸ್ಯೆ ಆಗುತ್ತೆ, ಸಮಾಜದ ಸಮಸ್ಯೆ ಆಗುತ್ತೆ. ಸೊ ಏನ್ ಮಾಡಬಹುದು, ಫಸ್ಟ್ ನಾವು ಇದೇನ್ ಮೌನ ಅನ್ನೋದಿದೆ ಆ ಮೌನ ಅನ್ನೋದನ್ನ ಮುರಿಬೇಕು. ಯಾರಾದ್ರೂ ಕೂಡ ಮುಂದೆ ಬಂದು ಹೇಳ್ಬೇಕು, ಹೌದು ನನ್ನ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇದೆ, ಸೊ ನಾವ್ ಯಾವ ತರ ಹೆಲ್ಪ್ ಅನ್ನೋದನ್ನ ಪಡ್ಕೊಳ್ಬಹುದು. ಇದು ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ನಿರಂತರವಾಗಿ ನೀನು ಏಕಾಂಗಿ ಅಲ್ಲ, ಯು ಆರ್ ನಾಟ್ ಅಲೋನ್, ಅದು ಒಂದು ಕನ್ವೆ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಮಕ್ಳು ಏನ್ ಅನ್ಕೋತಾರೆ, ನನ್ನ ಮನೇಲಿರೋ ಪರಿಸ್ಥಿತಿ ಬೇರೆಯವ್ರ ಮನೇಲಿ ಇರ್ಲಿಕ್ಕಿಲ್ಲ, ಹಾಗಾಗಿ ನಾನು ಒಬ್ಬಂಟಿಯಾಗಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಒಂದ್ ಕಡೆಯಲ್ಲಿ ನ್ಯೂಸಲ್ಲಿ ನಾನೇನ್ ಓದ್ದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇರಲಿಲ್ಲ. ಹಾಗಾಗಿ ಆ ಶಾಲೆಯಲ್ಲಿದ್ದಂಥ ಮುಖ್ಯೋಪಾಧ್ಯಾಯರಿಗೆ ಈ ತರ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅವೇರ್ನೆಸ್ ವೀಕ್ ಅನ್ನೋದ್ರ ಬಗ್ಗೆ ಗೊತ್ತಾಗಿ ಅವ್ರು ಏನ್ ಮಾಡಿದ್ರು, ಮಕ್ಕಳನ್ನೆಲ್ಲ ಕಾನ್ಫಿಡೆನ್ಸ್ ಕರ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮನೆಯಲ್ಲಿ ಹೇಗಿದೆ ನಿಮ್ದು, ಅಂದ್ರೆ ಅದು ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ ನಿಧಾನವಾಗಿ ಮಕ್ಕಳು ಒಬ್ಬೊಬ್ಬರೇ ಹೇಳಿದ್ದಾರೆ, ಮನೆಯಲ್ಲಿ ಕುಡಿಯೋ ಅಂತ ತಂದೆ ತಾಯಿ ಯಾರಾದ್ರೂ ಒಬ್ರು ಇದ್ದಾರೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಜನರಲಿ ನಾವೇನ್ ಅನ್ಕೋತೀವಿ, ಬರೀ ಗಂಡಸರು ಕುಡಿತಾರೆ, ಇಲ್ಲ, ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಳು ಕುಡಿತಾರೆ, ಅದು ನಮ್ಮ ಗಮನಕ್ಕೆ ಬರೋದಿಲ್ಲ ಅಷ್ಟೇ. ಸೊ ಅವರು ಇದನ್ನ ನೋಡಿ ಅವರು ಒಂದು ಸರ್ವೆ ತರ ಮಾಡಿದಾಗ ಅವರಿಗೆ ಏನ್ ಆಘಾತ ಆಯ್ತು ಅಂತ ಹೇಳಿದ್ರೆ, ಆ ತರಗತಿಯಲ್ಲಿ ಅಥವಾ ಆ ಸ್ಕೂಲ್ನಲ್ಲಿ ಇದ್ದಂತ ಆಲ್ಮೋಸ್ಟ್ 50% ಮಕ್ಕಳ ಮನೆಯಲ್ಲಿ ಇದೇ ಪರಿಸ್ಥಿತಿ ಇದೆ. ಅಂದ್ರೆ ಕುಡಿಯೋ ಅಂತ ವಾತಾವರಣದಿಂದ ಮಕ್ಕಳಿಗೆ ಪಾಪ ಬೇರೆ ಬೇರೆ ತರದ ಸಮಸ್ಯೆಗಳಾಗ್ತಾ ಇದಾವೆ. ಅದರಿಂದ ಮಗುವಿನ ಒಂದು ಎಜುಕೇಶನ್ ಅಥವಾ ಏನು ಓದ್ಕೊಂಡು ಚೆನ್ನಾಗಿರ್ಬೇಕು ಆ ಮಗುವಿನ ಮೇಲೆ ಅದು ಅಡ್ಡ ಪರಿಣಾಮ ಅನ್ನೋದನ್ನ ಬೀಳ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಇದ್ರ ಸಲುವಾಗಿ ಆ ವ್ಯಕ್ತಿ ಅನ್ನೋರು ಸಾಕಷ್ಟು ಅಂದ್ರೆ ಏನೇನೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು, ತಂದೆ ತಾಯಿಯರನ್ನು ಕರೆದು ಜಾಗೃತಿ ಕಾರ್ಯಕ್ರಮ ಅನ್ನೋದನ್ನ ಶಾಲೆಯಲ್ಲಿ ಹಮ್ಮಿಕೊಂಡ್ರು. ಅಂದ್ರೆ ಅವರಿಗೆ ಅದು ಒಂಥರ ಕಳಂಕ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನ ಒಂದು ಚೆನ್ನಾಗಿ ಒಂದು ಎಜುಕೇಶನಲ್ ಪ್ರೋಗ್ರಾಮ್ ಅನ್ನೋ ತರ ಮಾಡ್ಕೊಂಡು ಎಷ್ಟೋ ಜನ ತಂದೆ ತಾಯಿಯರು ಅದರಿಂದ ಹೊರಗಡೆ ಬರಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳ್ಕೊಂಡು. ಸೊ ಇಟ್ ವಾಸ್ ಲೈಕ್ ಅ ವೆರಿ ಗುಡ್ ಥಿಂಗ್. ಅಂದ್ರೆ ಇದರಿಂದಾಗಿ ಆ ಮಕ್ಕಳಿಗೆ ಎಷ್ಟೊಂದು ಸಹಾಯ ಸಿಕ್ತು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಾಗ್ಲಿಲ್ಲ ನಾವು ಈ ತರ ಹೋಗಿ ತೊಂದರೆ ಇದೆ ಅಂತ ಹೇಳಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ, ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ತು ಅಂತ ಹೇಳಿ. ಸೊ ನಾವೇನ್ ಹೇಳ್ತೀವಿ, ಈಗ ಶಾಲೆ ಮತ್ತು ಈ ಸಮುದಾಯ ಸೊಸೈಟಿ ಅಂತ ಏನ್ ಹೇಳ್ತೀವಿ, ಈ ಮದ್ಯ ವ್ಯಸನ ಮಾಡುವಂತ ಪಾಲಕರ ಅಂದ್ರೆ ಮಕ್ಕಳು ಏನೇನೋ ಅಂದ್ರೆ ಅವ್ರಿಗೆ ಒಂದು ತರಬೇತಿ ಅನ್ನೋದನ್ನ ಕೊಡಬಹುದು, ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀವಿ.
ಯಾಕಂದರೆ ನೋಡಿ, ಮುಂಚೆ ನಾವೇನು ಹೇಳ್ತಿದ್ವಿ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಿದ್ವಿ. ಆದರೆ ಈಗಿನ ಪರಿಸ್ಥಿತಿ ನೋಡಕ್ಕೆ ಹೋದರೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಮಕ್ಕಳು ಮ್ಯಾಕ್ಸಿಮಮ್ ಟೈಮ್ ಕಳೆದು ಬಿಡ್ತಾರೆ. ಹಾಗಾಗಿ ಶಾಲೆ ಏನು ಸೆಕೆಂಡ್ ಮನೇನ ಫಸ್ಟ್ ಮನೇನ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಶಾಲೆಯಲ್ಲಿ ಟೀಚರ್ಸ್ಗಳು ಗುರುತು ಹಿಡಿಲಿಕ್ಕಾಯಿತು. ಅದರಿಂದಾಗಿ ಮಕ್ಕಳಿಗೆ ಕರೆದು ಅವ್ರು ತಮ್ಮ ಕಡೆಯಿಂದ ಏನು ಒಂದು ಸಪೋರ್ಟ್ ಅನ್ನೋದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ಆಯಿತು ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳು ಹೇಳಲಾರ್ದೇನೂ ಕೂಡ ಅವ್ರ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದನ್ನು ಪಡ್ಕೊಳ್ಬೋದು. ಇನ್ನೊಂದು ಸರ್ಕಾರ ಅನ್ನೋದು ಮದ್ಯಪಾನ ತಡೆಗಟ್ಟೋದ್ರ ಸಲುವಾಗಿ ಏನಾದರೂ ಮಾಡಬಹುದೇ ಅನ್ನೋದ್ರ ಬಗ್ಗೆ ಸೀರಿಯಸ್ಲಿ ಮಾತಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಒಂದು ಮದ್ಯಪಾನ ಅನ್ನೋದನ್ನ ಸರ್ಕಾರ ಬ್ಯಾನ್ ಮಾಡಿದ್ರೆ ಆಬ್ವಿಯಸ್ಲಿ ಎಷ್ಟೋ ಜನರು ತಮ್ಮಷ್ಟಕ್ಕೆ ಅದನ್ನ ಕಡಿಮೆ ಮಾಡಿ ಬಿಡೋ ಸಂದರ್ಭಗಳಿರ್ತವೆ. ಇನ್ನೊಂದು, ಸರ್ಕಾರದಿಂದ ಏನಾದರೂ ಮಕ್ಕಳ ಮಾನಸಿಕ ಏನು ಕಾಯಿಲೆ ಇರ್ಬೋದು ಅಥವಾ ಅವರ ಆರೋಗ್ಯ ಒಂದು ವೃದ್ಧಿ ಮಾಡೋ ಸಲುವಾಗಿ, ಮಾನಸಿಕ ಆರೋಗ್ಯ ವೃದ್ಧಿ ಪಡಿಸೋ ಸಲುವಾಗಿ ಏನಾದರೂ ಕಾರ್ಯಕ್ರಮಗಳನ್ನ, ಸೇವೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯ ಇದೆಯಾ, ಇದ್ರ ಬಗ್ಗೆನೂ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಮೇಡಮ್, ಇವಾಗ ಮನೋವೈದ್ಯರಾಗಿ ತಾವು ಒಂದು ಅಂತಹ ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡುವುದರ ಮೂಲಕ ಅಥವಾ ಆಪ್ತ ಸಮಾಲೋಚನೆಯ ಮೂಲಕ ಅಂತಹ ಮಕ್ಕಳ ಒಂದು ನೋವಿಗೆ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯತೆ ಏನಾದರೂ ಇದೆಯಾ? ಈಗ ಒಂದು ತಮ್ಮಷ್ಟಕ್ಕೆ ಯಾರು ಮಕ್ಕಳು ಬಂದು ರಿಪೋರ್ಟ್ ಅಂತೂ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಯಾವ ಪೇಷಂಟ್ಸ್ಗಳು ಚಿಕಿತ್ಸೆಗಂತ ಬಂದಿರ್ತಾರೆ ಅವರ ಮಕ್ಕಳನ್ನ ನಾವು ಒಂದು ಕರೆಸಲಿಕ್ಕೆ ಪ್ರಯತ್ನ ಮಾಡಿ ಅವರ ಜೊತೆಗೆ 1-to-1 ಸೆಷನ್, ಅಂದರೆ ಒಂದು ಆಪ್ತ ಸಮಾಲೋಚನೆ ಅನ್ನೋದನ್ನ ಮಾಡಿ ಅವರ ಮನೆಯಲ್ಲಿ ಇರೋ ಪರಿಸ್ಥಿತಿ ಹೇಗಿದೆ, ಈಗ ತಂದೆ ಕುಡಿಯೋದ್ರಿಂದ ಆ ಮನೆಯ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳು ಉಂಟಾಗ್ತಾ ಇದೆ, ಅದು ಮಗುವಿಗೆ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೆ, ಇದರಿಂದಾಗಿ ಮಗುಗೆ ಏನಾದರೂ ಅಂದರೆ ಕೆಲವೊಮ್ಮೆ ತಾಯಿಗೆ ಹೇಗೆ ತಂದೆ ಅನ್ನೋರು ಹೊಡೆಯೋ ಪರಿಸ್ಥಿತಿ ಇರುತ್ತೆ, ಹಾಗೆ ಮಕ್ಕಳಿಗೂ ಹೊಡೆಯೋದು ಅನ್ನೋ ಪರಿಸ್ಥಿತಿ, ಈ ಥರ ಎಲ್ಲಾನು ಗಮನಕ್ಕೆ ಬರುತ್ತೆ. ಸೊ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಮಗುವನ್ನ ಏಕಾಂಗಿಯಾಗಿ ಕರೆದು ನಾವು 1-to-1 ಸೆಷನ್ ಮಾಡಬೇಕಿದ್ರೆ, ಎಲ್ಲಿಯಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನ ಬಾಯಿ ಬಿಟ್ಟು ಮಾತಾಡುವಂತ ಒಂದು ಅವಕಾಶನ ಕಲ್ಪಿಸಿಕೊಡ್ತೀವಿ. ಡೆಫಿನೆಟ್ಲಿ ಮಗುಗೆ ಎಲ್ಲಿಯಾದರೂ ಅಂದ್ರೆ ಈಗ ಸಿಂಡ್ರೋಮಲ್ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸು ಅಥವಾ ಇದರಿಂದಾಗಿ ಮಗು ಶಾಲೆ ತಪ್ಪಿಸ್ತಾ ಇದೆ, ಇಂಥದ್ದೆಲ್ಲ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಮಗುಗೆ ಒಂದು ಸಹಾಯವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ ಮೇಡಮ್. ಇನ್ನು ಕೊನೆಯದಾಗಿ ಈ ಒಂದು ಮದ್ಯ ವ್ಯಸನಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ವಿಚಾರ ನಾವೇನು ನೆನಪಿನಲ್ಲಿ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುಗೂ ಈಗ ಒಂದು ಪ್ರೀತಿ ಇರ್ಬೋದು, ಸುರಕ್ಷತೆ ಇರ್ಬೋದು, ಅಥವಾ ಒಂದು ಒಳ್ಳೆ ಪರಿಸರದಲ್ಲಿ ಮಗು ತಾನು ಬೆಳಿಬೇಕು ಅನ್ನೋದನ್ನ ಅಪೇಕ್ಷೆ ಮಾಡೋದು ತಪ್ಪಂತೂ ಅಲ್ವೇ ಅಲ್ಲ. ಅದು ಪ್ರತಿಯೊಂದು ಮಗುವಿನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ಬೋದು. ಮತ್ತೆ ನಮ್ಗೆಲ್ರಿಗೂ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಈಗ ಮನೆ ಅನ್ನೋದು ಒಂದು ಮಗುವಿನ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಭಾವನೆಯನ್ನ ಮೂಡಿಸುವಂತ ಕೇಂದ್ರ ಇದೆ. ಹಾಗಾಗಿ ಹೆತ್ತವರು ಈ ಕುಟುಂಬದಲ್ಲಿ ಒಂದು ಮಗು ಬೆಳಿಬೇಕಿದ್ರೆ ಆ ಮಗುವಿನ ಮನಸ್ಸಿನಲ್ಲಿ ಮಾನವೀಯ ಮೌಲ್ಯಗಳನ್ನ ಹೇಗೆ ತುಂಬೋದು, ಮುಂದೆ ಉತ್ತಮ ವ್ಯಕ್ತಿಯಾಗಿ ಒಂದು ಸಮಾಜದಲ್ಲಿ ಒಳ್ಳೆಯ ನಡತೆಯನ್ನು ತೋರಿಸಿ ಬದುಕಲಿಕ್ಕೆ ಹೆಂಗ್ ಸಾಧ್ಯ ಇದೆ, ಇದೆಲ್ಲ ನಾವು ಮನೆಯಲ್ಲೇ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಮಗು 18 ವರ್ಷ ತನಕ ಬೆಳೆದಾಯ್ತು ಅಥವಾ ಹದಿಹರೆಯ ಎಲ್ಲ ಸ್ಟೇಜ್ ಮುಗ್ದು ಹೋಯ್ತು, ಮತ್ತೆ ದೊಡ್ಡವನಾದ್ಮೇಲೆ ನಾನು ಅವನನ್ನು ತಿದ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿದ್ರ ಹಾಗೆ, ಈಗ ನಾವು ಸಣ್ಣ ವಯಸ್ಸಿನಲ್ಲೇ ಮಗುವಿನಲ್ಲಿ ಯಾವ ತರ ಒಂದು ಮೌಲ್ಯಯುತ ಭಾವನೆಗಳನ್ನ ಬಿತ್ತುತ್ತಾ ಹೋಗ್ತೀವಿ, ಆ ಮಗು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಇದನ್ನ ಅರಿತುಕೊಂಡು ಕೆಟ್ಟದ್ರ ಕಡೆಗೆ ಹೇಗೆ ಸೆಳೆತ ಅನ್ನೋದನ್ನ ಅನುಭವಿಸಬಾರ್ದು, ಇದೆಲ್ಲ ತಿಳುವಳಿಕೆ ಕೊಡೋದು ಈಗ ಸ್ಕೂಲಲ್ಲಿ ಹೇಗೆ ಅದು ಟೀಚರ್ಸ್ನ ಕರ್ತವ್ಯ ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ತರ ತಂದೆ ತಾಯಿಯರು ಕೂಡ ಅದು ತಮ್ಮ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ನಡೆಯನ್ನ ಫಸ್ಟ್ ತಿದ್ದಿಕೊಳ್ಬೇಕಾಗತ್ತೆ. ಈಗ ತಂದೆ ತಾಯಿಯರು ತಮ್ಮ ನಡೆಯನ್ನ ತಿದ್ಕೊಂಡಾಗ ಮಾತ್ರ ನಾವು ಮಗುವಿಗೆ ಒಂದು ಒಳ್ಳೆ ಭವಿಷ್ಯ ಅನ್ನೋದನ್ನ ರೂಪಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಖಂಡಿತ ಮೇಡಮ್. ಈ ಒಂದು ಮದ್ಯ ವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ನಮ್ಮೊಂದಿಗಿದ್ದರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.